ನೀವು ಉತ್ತರ ಕೊಡ್ರಿ ಸರ್. ನೀವು ಉತ್ತರ ಅಶ್ವಿನ್ ಅವರೇ, ಈ ನೆಲದ ಮೂಲ ಸಂಸ್ಕೃತಿ ಯಾವುದು? ಶಶಿಕಾಂತ್ ಅವರ ಪ್ರಕಾರ ಈ ನೆಲದ ಮೂಲ ಸಂಸ್ಕೃತಿ ಅಲ್ಲ, ಇದು ದೇವಿಯ ಆರಾಧನೆ ಅಥವಾ ದೇವಿಯ ಸ್ವರೂಪದಲ್ಲಿ ಪ್ರಕೃತಿಯ ಆರಾಧನೆ ಅಥವಾ ದೇವಿಯ ಸ್ವರೂಪದಲ್ಲಿ ಭಾರತಾಂಬೆಯ ಆರಾಧನೆ ಈ ನೆಲದ ಮೂಲ ಸಂಸ್ಕೃತಿ ಅಲ್ಲ. ಹಾಗಾದ್ರೆ ಯಾವುದು ಭಾರತದ ಮೂಲ ಸಂಸ್ಕೃತಿ? ಅಶ್ವಿನ್ ಅವರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಗಿರಿಧರ್. ಸಿಂಪಲ್ ಆಗಿ ಉತ್ತರ ಇದೆ. ಶಶಿಕಾಂತ್ ಯಡಳ್ಳಿ ಸರ್ದು ಮಾತನ್ನ ನಮ್ಮ ಉಮರ್ ಶರೀಫ್ ಅವರು ಒಪ್ಪಲ್ಲ. ಅಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ನಿಮ್ಗೆ ಸರ್ ಒಂದು ಡೌಟ್ ಇರೋದೇನು ಅಂದ್ರೆ, ಕಾಂಗ್ರೆಸ್ ವರ್ಷನ್ ಒಂದೇ ಮಾತರಂ ಇದೆಯಲ್ಲ, ಅಲ್ಲ ಸರ್, ಅದಲ್ಲ. ಈಗ ಇಷ್ಟು ವರ್ಷ ಕಾಂಗ್ರೆಸ್ ವರ್ಷನ್ ಒಂದೇ ಮಾತರಂ ಇತ್ತಲ್ಲ, ಅದಕ್ಕೂ ಈ ಒಂದೇ ಮಾತರಂ ಅಂತ ಬರ್ದಿದ್ರಲ್ಲ ಸರ್, ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇಲ್ಲ ಅಂತ ಹೇಳ್ತಿದ್ದೀರಾ ಸರ್? ಇಲ್ಲಿ ಮೇಡಮ್ ಒಂದು ಅದ್ಭುತವಾದ ಅದಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈ ದೇಶ ಇದು ಮಾತೃಭೂಮಿ ಇದೆಯಲ್ಲ, ಎಲ್ಲಾ ಧರ್ಮೀಯರ ಮಾತೃಭೂಮಿ. ಆದ್ದರಿಂದ ಈ ಮಾತೃಭೂಮಿಯನ್ನ ನಾನು ದೇವರಿಗೆ ಹೋಲಿಸುವುದು ಬೇಡ. ಭಾಷೆ ಹೇರಿಕೆ ಇದೆ, ದೇವರ ಹೇರಿಕೆ ಇದೆ, ಎಲ್ಲವೂ ಬೇಕಾಗಿಲ್ಲ. ನಾನು ಸಂವಿಧಾನ ಮಾತೃಭೂಮಿ ಅಂದ್ರೆ ನಾನು ಹುಟ್ಟಿದ ಭೂಮಿ, ನಾನು ಜನಿಸಿದ ಭೂಮಿ. ಈ ಮಾತೃಭೂಮಿಗೆ ನಾನು ಗೌರವಿಸುತ್ತೇನೆ. ಅದನ್ನು ನಿಮ್ಮ ಕನ್ನಡಕದಲ್ಲಿ ನಾನು ನೋಡುವುದಿಲ್ಲ. ಅರ್ಥ ಆಯ್ತಾ? ಅವ್ರ ಹೆಸರು ತಗೊಂಡಿದ್ದೀನಿ, ನಮ್ಮ ಉಮರ್ ಶರೀಫ್ ಅವ್ರು ಪುನಃ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಸರ್. ಬೇಡ, ಇದು ನಾವು ಚರ್ಚೆ ಮಾಡೋಂಥದ್ದಲ್ಲ. ನಮ್ DNA ಅದ್ರಲ್ಲಿ ಇದೆ, ನಾವು ಪೂರ್ವಜರ ಬಗ್ಗೆ ಮಾತಾಡ್ಬೇಕ್ರಿ ಅಂತ ಒಂದು ಮಾತು ಹೇಳಿದ್ರು. ನಾವು ಒಂದ್ ಸ್ವಲ್ಪ ನಾವು ಎಜುಕೇಟ್ ಆಗ್ಬೇಕು. ಶಶಿಕಾಂತ್, ನೀವೀಗ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಯಾರ್ದಾದ್ರೂ ಒಂದು ಸಮುದಾಯದ ಮತ ತಗೋಬೇಕಾ ನೀವು? ಕೇಳಿಸ್ಕೊಳ್ಳಿ ಸರ್. ಎಲ್ರು ಹಿಂದೆ ಈಗ 37,000 ಜನ ಮುಸಲ್ಮಾನರು ನಮ್ಮ ದೇಶಕ್ಕೆ ಪ್ರಾಣ ತೆತ್ತಿದ್ದಾರೆ ಅಂತ ಹೇಳ್ತಿದ್ದೀರಾ? ಅಂದಾಗ ಕೇಳಿಸ್ಕೊಳ್ಳಿ ಸರ್, ಅವರೆಲ್ಲ ಹೋರಾಟದ ಫಲ ಇವತ್ತು ಭಾರತ ದೇಶ ಈ ಮಟ್ಟಕ್ಕೆ ಸುಭದ್ರವಾಗಿ ಇಲ್ಲಿ ನಿಂತಿದೆ. ಇವತ್ತು 143 ದೇಶದಲ್ಲಿ ಭಾರತ ಹಿಂಗೆ ನೋಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ ಸರ್. ಓವರ್ ನೈಟಲ್ಲಿ ಇವೆಲ್ಲ ಆಗಲ್ಲ. ಎಲ್ರೂ ಇದ್ದಾರೆ, ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಸಿಖ್ ಎಲ್ರೂ ಇದ್ದಾರೆ ಸರ್. ಹಾಗಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ. ಸ್ಮಿತಾ ಮೇಡಮ್ ಪದೇ ಪದೇ ಕೇಳ್ತಿದ್ದಾರೆ. ಶಶಿಕಾಂತ್ ಯಡಳ್ಳಿನ ಹೆಂಗೆಂಗೋ ಹೇಳಕ್ ಆಗಲ್ಲ ಸರ್. ದೇಶ ಕಟ್ಟಕ್ಕೆ ಅವರೆಲ್ಲ ಕಷ್ಟಪಟ್ಟಿದ್ದಾರೆ. ಒಂದೇ ಮಾತರಂ ಹೆಂಗ್ ಬಂತು ಅಂತ ತೋರಿಸ್ತಿದ್ದಾರೆ. ಉಮರ್ ಶರೀಫ್ ಅವರು ಅದನ್ನೇ ಹೇಳ್ತಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಯಾರು ಭಯ ಪಡಬೇಡಿ ಅಂತ. ಇದನ್ನ ಹೇಳಕ್ಕೆ ಕಾಂಗ್ರೆಸ್ ಅವ್ರು ಬರ್ತಿಲ್ಲ. ನೀವೇನು ತುಷ್ಟೀಕರಣ ಮಾಡಿ ನಾಳೆ ಬೆಳಿಗ್ಗೆ ನೀವು ದೇಶ ಸುಭದ್ರವಾಗಿ ಎಲ್ರು ಈಗ RSS ಅವರು ಕೂತಿದ್ದಾರೆ, ಬಿಜೆಪಿ ಅವರು ಏನಂದ್ರು, ಎಲ್ರು ಒಂದೇ, ಮುಸಲ್ಮಾನರು ನಾವೇ ಒಂದೇ, ಎಲ್ರು ಒಂದೇ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಭಾರತವನ್ನು ಒಪ್ಪುತ್ತೇವೆ. ವಿಕಾಸ್ ಅವ್ರ ಮೇಲಿರೋ ಮತ್ತೊಂದು ಬಿಜೆಪಿ ಮೇಲಿರೋ ಸರ್, ಥ್ಯಾಂಕ್ ಯು. ಕಾಮ್ ಡೌನ್. ಒಬ್ಬರಾದ್ಮೇಲೆ ಒಬ್ರು ಮಾತನಾಡ್ಲಿಲ್ಲ ಅಂತಂದ್ರೆ ನೀವಿಬ್ರು ಮಾತನಾಡೋದು ಕೂಡ ಎನರ್ಜಿ ವೇಸ್ಟ್. ನಿಮ್ಮಿಬ್ಬರ ವಾಯ್ಸ್ ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇಬ್ಬರಿಗೂ ಮತ್ತೊಮ್ಮೆ ಮನವಿ, ಕೈಂಡ್ಲಿ ಸ್ಪೀಕ್ ಒನ್ ಆಫ್ಟರ್ ಅದರ್. ವಿಕಾಸ್ ಅವ್ರಿಗೆ ಪ್ರಶ್ನೆ. ನಾನು ಇಬ್ಬರಿಗೂ ಹೇಳಿದ್ದೀನಿ ಸರ್, ನೀವು ಹಿಂಗೆ ಹೇಳ್ಬೇಡಿ. ನಾನು ಇಬ್ಬರಿಗೂ ಹೇಳಿದ್ದೀನಿ, ವೀಕ್ಷಕರಿಗೆ ಗೊತ್ತಿದೆ. ವಿಕಾಸ್ ಅವರಿಗೆ ಪ್ರಶ್ನೆ. ವಿಕಾಸ್ ಅವರೇ, ಪಶ್ಚಿಮ ಬಂಗಾಳ ಚುನಾವಣೆಯನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಮತ್ತೊಂದು ವಿರೋಧ ಪಕ್ಷದ ಆರೋಪ ಇರೋದು, ನೀವು ಯಾರನ್ನ ಮೆಚ್ಚಿಸ್ಲಿಕ್ಕೆ ಹೋಗಿ ಯಾರನ್ನ ವಿರೋಧ ಮಾಡ್ತಿದ್ದೀರಿ? ನಾನು ಮತ್ತೊಮ್ಮೆ ಕೇಳ್ತೀನಿ, ಠಾಗೂರ್ ಅವರದ್ದು ನಿರ್ಧಾರ ಆಗಿತ್ತು ಕೇವಲ 2 ಸ್ಟ್ಯಾನ್ಸಾಗಳನ್ನ ರಿಟೈನ್ ಮಾಡೋಕೆ. ಹಾಗಾದ್ರೆ ನೀವು ಠಾಗೂರ್ ಅವರನ್ನು ಕೂಡ ವಿರೋಧ ಮಾಡ್ತಿದ್ದೀರಾ? ನಾನು ಆಲ್ರೆಡಿ ತುಂಬಾ ಸ್ಪಷ್ಟವಾಗಿ ನಿಮ್ಮ ಹತ್ರ ಹೇಳಿದ್ದೇನೆ. ಯಾವಾಗ ನೆಹರು ಅವರು ವೆರಿ ಫಸ್ಟ್ ಒಬ್ಜೆಕ್ಷನ್ ಜಿನ್ನಾ ಮಾಡ್ತಾರೆ, ಜಿನ್ನಾ ಮಾಡಿದ ನಂತರ ನೆಹರು ಅವರೆಲ್ಲರಿಗೂ ಕೂಡ ಕನ್ವಿನ್ಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ವೆರಿ ಫಸ್ಟ್ ಒಬ್ಜೆಕ್ಷನ್ ಮಾಡಿದ್ದು ಜಿನ್ನಾ ಕುಣಿಸಿದಾಗೆ ಕುಣಿದಿದ್ದು ನೆಹರು ಅವರು, ಉಳಿದವರು ಕುಣಿಲಿಲ್ಲ.
ಉಳಿದವರೆಲ್ಲರೂ ಕೂಡ ಸರಿಯಾಗಿದ್ರು. ನೆಹರು ತಮ್ಮ ಪೂರ್ವಾಗ್ರಹವನ್ನು ಉಳಿದವರ ಮೇಲೆ ಹೇರಿದ್ರು. ಇದಕ್ಕೆ 1937 ಅಲ್ಲ, ಅದರ ನಂತರ ಸುದೀರ್ಘ ಇತಿಹಾಸದಲ್ಲಿ ಅನೇಕ ರೀತಿಯಲ್ಲಿ ನಮಗೆ ಉದಾಹರಣೆಗಳು ಸಿಗುತ್ತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಅತ್ಯಂತ ಹೆಚ್ಚು ಮೋಸ ಮಾಡಿದ್ದು ನೆಹರು. ಎಲ್ರಿಗೂ ನೀವು ಅದನ್ನು ಅದು ಉದ್ದಗಲಕ್ಕೂ ಸಿಗುತ್ತೆ. ಸಂವಿಧಾನ ಅಂತ ಮಾತನಾಡ್ತಾರೆ ಎಡಳ್ಳಿ ಅವರು. ಆ ಸಂವಿಧಾನ ನಮಗೂ ಧರ್ಮ ಇದ್ದ ಹಾಗೆ. ಆ ಸಂವಿಧಾನದ ಒರಿಜಿನಲ್ ಮೊದಲ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕೊಟ್ಟಿದ್ರು ಅದರಲ್ಲಿ ಮಹಾಭಾರತ, ರಾಮಾಯಣ, ಬುದ್ಧ ಎಲ್ಲರ ಉಲ್ಲೇಖ ಇದೆ. ಏನ್ ಮಾತಾಡ್ತಾರೆ ಇವರು? ಎಲ್ಲ ಅದರ ಚಿತ್ರಗಳಿದೆ, ಅದರ ಉಲ್ಲೇಖ ಇದೆ, ಎಲ್ಲವೂ ಇದೆ. ಅದು ಯಾವುದನ್ನು ಇವರು ನೋಡೋದಿಲ್ಲ. ಕೇಳಿಸ್ಕೊಳ್ರಿ, ಯಾರು ನಾವು ಏರಿಕೆ ಮಾಡ್ತಾ ಇಲ್ಲ, ನಾವು ಏರಿಕೆ ಮಾಡ್ತಾ ಇಲ್ಲ, ನಾವು ಏರಿಕೆ ಮಾಡ್ತಾ ಇಲ್ಲ, ನಾವು ಏರಿಕೆ ಮಾಡ್ತಾ ಇಲ್ಲ. ಕೇಳಿಸ್ಕೊಳ್ಳಿ, ಯಾವ ಭಾಷೆ ಏರಿಕೆ ಯಾರು ಮಾಡ್ತಾ ಇಲ್ಲ. ಈಗ ನೀವೇ ವಿಕಾಸ್ ಅವರ ವಾಯ್ಸ್ ಮಾತ್ರ ಕಮ್ಯುನಿಸ್ಟ್ ಇರೋ ಕಮ್ಯುನಿಸ್ಟ್ ಅಲ್ಲ, ನೀವು ಇದರಲ್ವಾ? ಸಂವಿಧಾನವನ್ನು ವಿರೋಧ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಕಾಸ್ ಅವರು ಜನರಿಗೆ ಉತ್ತರ ಈ ಎಡಹಳ್ಳಿ ಅಂತ ಇಲ್ಲಿ ಯಾರು ಬಂದಿದ್ದಾರೆ ಸರ್, ವಿಷಯ ಮಾತಾಡಿ, ಇವರು ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಹೊರಟಿದ್ದಾರೆ. 100% ಮಾತಾಡಿ. ಬಿಜೆಪಿ ಠಾಗೂರ್ ಅವರನ್ನ ಕೂಡ ಅಪೋಸ್ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಆಗಿತ್ತು. ನೋಡ್ರಿ, ಬಿಜೆಪಿ ಸ್ಪಷ್ಟವಾಗಿ ಈ ದೇಶದ ಮೇಲೆ ಆಗಿರ್ತಕ್ಕಂಥ ಹಿಸ್ಟಾರಿಕಲ್ ರಾಂಗ್ ಡೂಯಿಂಗ್ಸ್ ಏನಿದೆ ಅದನ್ನು ಸರಿ ಮಾಡ್ತಾ ಇದೆ. ಕಾಂಗ್ರೆಸ್ ಈ ದೇಶವನ್ನು ಸಂಪೂರ್ಣವಾಗಿ ಹಾದಿ ತಪ್ಪಿಸಿತ್ತು. ಸಂವಿಧಾನವನ್ನು 76 ಬಾರಿ ತಿದ್ದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಗಾಳಿಗೆ ತೂರಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಅದೇ ರೀತಿಯಲ್ಲಿ ಎಲ್ಲಾ ವ್ಯವಸ್ಥೆಗಳು ಅವ್ರು ಏನು ಒಂದೇ ಮಾತರಮಿಂದ ಹಿಡಿದು ಬೇರೆ ಬೇರೆ ರೀತಿಯಲ್ಲಿ ಏನು ಹಾಳುಗೆಡುವಿದ್ರು ಅದನ್ನು ಇವತ್ತು ಸರಿ ಮಾಡುವಂತ ಕೆಲಸ ಮಾಡ್ತಾ ಇದೆ. ಅದು ಚುನಾವಣೆಗೋಸ್ಕರ ನಾವು ಮಾಡ್ತಾ ಇರುವಂತದ್ದಲ್ಲ. ನಾವು ಭಾರತದ ಸಂಸ್ಕೃತಿ, ಭಾರತದ ಪರಂಪರೆ, ಭಾರತದ ಇತಿಹಾಸ ಇದನ್ನು ಪುನರುತ್ಥಾನ ಮಾಡುವಲ್ಲಿ ನಮ್ಮ ಸರ್ಕಾರ ಕಟಿಬದ್ಧವಾಗಿದೆ. ಮತ್ತೆ ಅವ್ರು ಮಾತಾಡ್ತಾ ಮುಸಲ್ಮಾನರ ಬಗ್ಗೆ ಮಾತಾಡಿದ್ರು. ಯಾರು ಭಾರತ ಮಾತೆಗೆ ಜೈಕಾರ ಹಾಕ್ತಾರೆ, ಯಾರು ಒಂದೇ ಮಾತರಂ ಒಪ್ಕೊಳ್ತಾರೆ ಅಂತ ಮುಸಲ್ಮಾನರಿಗೆ ನಾವು ಹಿಂದೆ ಕೂಡ ಗೌರವ ಕೊಟ್ಟಿದ್ದೇವೆ, ಇವಾಗ್ಲೂ ಗೌರವ ಕೊಡ್ತೇವೆ, ಮುಂದೆ ಕೂಡ ಗೌರವ ಕೊಡ್ತೇವೆ. ಅಬ್ದುಲ್ ಕಲಾಂ ಆಜಾದ್ ಇವರಿಗೆಲ್ಲ ಗೌರವ ಕೊಟ್ಟಿದೆ ಅಂತ ನಾವು ಭಯೋತ್ಪಾದಕರಿಗೆ ಗೌರವ